ದತ್ತವರು ಎಲ್ಲರಿಗೂ ನಮಸ್ಕಾರ. ಸೊ ಇಂದು ಕ್ಲಾಸ್ ನಂಬರ್ 4. ನಾವು ಕ್ಲಾಸ್ 3 ಅಲ್ಲಿ ಏನ್ ಕಲ್ತ್ವಿ? ನಾವು ಕ್ಲಾಸ್ 3 ಅಲ್ಲಿ ಕಲ್ತಿದ್ದು ಗ್ರೀಟಿಂಗ್ಸ್ ಅಂಡ್ ಸೆಲ್ಫ್ ಇಂಟ್ರಡಕ್ಷನ್ ಅನ್ನ ನಾವು ಕಲ್ತಿದ್ದು. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಗ್ರಾಮರ್ ಪಾರ್ಟ್ ಆಫ್ ಇಂಗ್ಲಿಷ್, ಅಂದ್ರೆ ಇಂಗ್ಲಿಶಿನ ವ್ಯಾಕರಣದ ಪಾರ್ಟಿಗೆ ನಾವು ನಮ್ಮ ಪ್ರಯಾಣವನ್ನ ಬೆಳೆಸೋಣ. ಸೊ ಅದರಲ್ಲಿ ಮೊದಲಿಗೆ ಬರೋದು ನೌನ್. ಏನು? ನೌನ್. ಇದಕ್ಕೆ ದಯವಿಟ್ಟು ಮುಂದೆ ಏನ್ ಹಚ್ಚಬೇಡ್ರಿ, ನಾಮಪದ ಅಂತ ಕರಿತೀವಿ. ನಾಮಪದ ಅಂತಂದ್ರೆ ಏನು? ನಾಮಪದ ಅಂತಂದ್ರೆ ಯಾವುದೋ ಒಂದು ವ್ಯಕ್ತಿ, ವಸ್ತು, ಸ್ಥಳ ಇವುಗಳ ಹೆಸರನ್ನೇ ನಾವು ನಾಮಪದ ಅಂತ ಕರಿತೀವಿ. ಇನ್ ಇಂಗ್ಲಿಷ್ ಜನರಲಿ ನೌನ್ ಈಸ್ ಕಾಲ್ಡ್ ಆಸ್ ಅ ಪ್ಲೇಸ್, ಪರ್ಸನ್, ಥಿಂಗ್ಸ್. ನೇಮ್ ಈಸ್ ಕಾಲ್ಡ್ ಆಸ್ ಅ ನೌನ್. ನೀವು ನಿರ್ದಿಷ್ಟವಾಗಿ ಇದನ್ನೇ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಪ್ಲೇಸ್ ಅಂದ್ರೆ ಎಷ್ಟು ಪ್ಲೇಸ್ ಇದಾವೆ? ಹುಬ್ಳಿ, ಧಾರವಾಡ, ಬಳ್ಳಾರಿ, ಬೀದರ್, ಗುಲ್ಬರ್ಗ, ಪ್ರತಿಯೊಂದು ಹೆಸರು, ಪ್ರತಿಯೊಂದು ವಸ್ತುವಿನ ಹೆಸರು, ಪ್ರತಿಯೊಂದು ಕ್ಷೇತ್ರ ಅಥವಾ ಸ್ಥಳಗಳ ಹೆಸರು, ಪ್ರತಿಯೊಂದು ವ್ಯಕ್ತಿಯ ಹೆಸರುಗಳನ್ನ ನಾವು ನಾಮಪದ ಅಂತ ಕರಿತೀವಿ. ಸೊ ಹಾಗಿದ್ರೆ ನಾಮಪದದಲ್ಲಿ ವಿಧಗಳೇನಾದ್ರೂ ಇದೆಯಾ? ಖಂಡಿತವಾಗಿಯೂ ನಾಮಪದಗಳಲ್ಲಿಯೂ ಸಹ ವಿಧಗಳು ಅಂದ್ರೆ ಟೈಪ್ಸ್ ಆಫ್ ನೌನ್ಸ್ ಯಾವ್ಯಾವು? ಮೊದಲನೇದಾಗಿ ಕಾಮನ್ ನೌನ್, ಎರಡನೇದಾಗಿ ಪ್ರಾಪರ್ ನೌನ್, ಮೂರನೇದಾಗಿ ಮೆಟೀರಿಯಲ್ ನೌನ್, ನಾಲ್ಕನೇದಾಗಿ ಅಬ್ಸ್ಟ್ರಾಕ್ಟ್ ನೌನ್, ಐದನೇದಾಗಿ ಕಲೆಕ್ಟಿವ್ ನೌನ್, ಆರನೇದಾಗಿ ಕಾಂಕ್ರೀಟ್ ನೌನ್. ಇವನ್ನ ಕನ್ನಡದಲ್ಲಿ ಹೇಳ್ತಾ ಹೋದ್ರೆ ಸಾಮಾನ್ಯ ನಾಮಪದ, ನಿಜವಾದ, ಸರಿಯಾದ ಅಥವಾ ಶುದ್ಧವಾದ ನಾಮಪದ, ಲೋಹವಾಚಕ ನಾಮಪದ, ಅಮೂರ್ತ ನಾಮಪದ, ಗುಂಪುವಾಚಕ ನಾಮಪದ, ಕಾಂಕ್ರೀಟ್ ನೌನ್ಗೆ ಕಾಂಕ್ರೀಟ್ ನೌನ್ ಅಂತ ಕರೀತಾರೆ ಅಥವಾ ಕಾಂಕ್ರೀಟ್ ನಾಮಪದ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಕನ್ನಡದಲ್ಲಿ ಯಾವುದೇ ಒಂದು ವರ್ಡ್ ಇರೋದಿಲ್ಲ, ಹಾಗಾಗಿ ಅದನ್ನ ಕಾಂಕ್ರೀಟ್ ನೌನ್ ಅಂತಾನೆ ಕರಿಬೇಕು. ಸೊ ಕಮಿಂಗ್ ಟು ಕಾಮನ್ ನೌನ್. ಕಾಮನ್ ನೌನ್ ಅಂತಂದ್ರೆ ಏನು? ಕಾಮನ್ ನೌನ್ ಅಂದ್ಬಿಟ್ಲೆ ನೀವು ದಯವಿಟ್ಟು ಕೀರ್ತಿ ಹತ್ರ ಹೋಗ್ಬೇಡಿ. ಕಾಮನು ಅಲ್ಲ, ಇದು ಕಾಮನ್ ನೌನ್. ಸೊ ಕಾಮನ್ ನೌನ್ ಅಂತ ಅಂದ್ರೆ ಇನ್ ಜನರಲ್ ಆಗಿ ನಾಮಪದಗಳನ್ನ ಬಿಟ್ಟು, ಅಂದ್ರೆ ಪರ್ಟಿಕ್ಯುಲರ್ ಆಗಿ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ರೋಹಿತ್, ರವಿ, ಸುರೇಶ್, ವಾಟ್ ಎವರ್ ಆಗಿರ್ಬೋದು. ನೀವು ಸುರೇಶ್ ಅಂತ ಕರೆದ್ರೆ ಅದು ಪ್ರಾಪರ್ ನೌನ್ ಆಗ್ತದೆ. ನೀವು ಫಸ್ಟ್ ಪ್ರಾಪರ್ ನೌನ್ ಅಂತ ಹೇಳ್ಬಿಟ್ರೆ ಕಾಮನ್ ನೌನ್ ಈಸಿ ಆಗ್ತದೆ. ಪ್ರಾಪರ್ ನೌನ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರನ್ನೇ ಹಿಡಿದು ಕರೆದ್ರೆ ಅದು ಪ್ರಾಪರ್ ನೌನ್. ಈಗ ಫಾರ್ ಎಕ್ಸಾಂಪಲ್ ಐ ವರ್ಕ್ ಇನ್ ಅ ಸಿಟಿ, ನಾನು ಒಂದು ಸಿಟಿಯಲ್ಲಿ ಕೆಲಸ ಮಾಡ್ತೀನಿ, ನಗರದಲ್ಲಿ ಕೆಲಸ ಮಾಡ್ತೀನಿ ಅಂತಂದ್ರೆ ಅದು ಕಾಮನ್ ನೌನ್ ಆಗ್ತದೆ. ಅದೇ ನಾನು ಹುಬ್ಳಿ ಧಾರವಾಡದಲ್ಲೇ ಕೆಲಸ ಮಾಡ್ತೀನಿ ಅಂತಂದ್ರೆ ಪ್ರಾಪರ್ ನೌನ್ ಆಗ್ತದೆ. ಯಾಕೆ ಪ್ರಾಪರ್ ನೌನ್ ಆಯ್ತದು? ನೀವು ಪರ್ಟಿಕ್ಯುಲರ್ ಆಗಿ ಅಲ್ಲಿ ಏನ್ ಹೇಳ್ತಿದ್ದೀರಾ, ಇದೇ ಸಿಟಿಲಿ ನಾನು ವರ್ಕ್ ಮಾಡ್ತಿರೋದು. ಐ ಗೇವ್ ಬುಕ್ ಟು ರಾಹುಲ್, ನಾನು ಪುಸ್ತಕವನ್ನ ರಾಹುಲನಿಗೆ ಕೊಟ್ಟಿದ್ದೇನೆ. ಇದು ಪ್ರಾಪರ್ ನೌನ್. ಪ್ರಾಪರ್ ನೌನ್ ಯಾಕೆ? ನೀವು ಯಾರ ಕೈಲಿ ಕೊಟ್ರಿ? ರಾಹುಲನಿಗೆ ಕೊಟ್ರಿ. ಸೊ ಹಾಗಾಗಿ ಅದು ಪ್ರಾಪರ್ ನೌನ್ ಆಗ್ತದೆ. ಈಗ ಇದೆ ಐ ಗೇವ್ ಅ ಬುಕ್ ಟು ಹಿಮ್ ಆರ್ ಎಲ್ಸ್ ಐ ಗೇವ್ ಅ ಬುಕ್ ಟು ದಟ್ ಬಾಯ್ ಅಂದ್ರೆ ನಾನು ಆ ಪುಸ್ತಕವನ್ನ ಆ ಹುಡುಗನಿಗೆ ಕೊಟ್ಟೆ ಅಂತ ಆಗ್ತದೆ. ಆ ಹುಡುಗ ಅಂತ ಏನೋ ಒಂದು ಬಂತಲ್ಲ, ಅದನ್ನ ಕಾಮನ್ ಆಗಿ ಕರಿತೀವಿ. ಅಂದ್ರೆ ನಿಮ್ಮ ಹೆಸರು ಅಥವಾ ನಿಮ್ಮ ಸ್ಥಳದ ಹೆಸರು ಅಥವಾ ವಸ್ತುವಿನ ಹೆಸರಿಗೆ ಪರ್ಯಾಯವಾಗಿ ನೀವು ಇನ್ನೊಂದು ಹೆಸರನ್ನ ಇಟ್ಟು ಕರೆದಾಗ ಅದು ಕಾಮನ್ ನೌನ್ ಆಗ್ತದೆ. ಇನ್ ಜನರಲ್ ಆಗಿ ನೀವು ಏನ್ ಯೂಸ್ ಮಾಡ್ತೀರಲ್ಲ, ಈಗ ಫಾರ್ ಎಕ್ಸಾಂಪಲ್ ಕಾರು 4 ಗಾಲಿದ್ ಇರ್ತದೆ, ಕಾರ್ ಅದು ಕಾಮನ್ ನೌನ್ ಅಲ್ಲಿ. ಸೊ ಪ್ರಾಪರ್ ನೌನ್ ಅಲ್ಲಿ ಏನಾಗ್ತದೆ, ರೋಲ್ಸ್ ರಾಯ್ಸ್ ಅಂತ ನೀವು ಕರೆದ್ರಿ ಅಂತ ಇಟ್ಕೋರಿ, ಅದು ಪ್ರಾಪರ್ ನೌನ್ ಆಗ್ತದೆ. ಸೊ ಇಲ್ಲಿ ಬರ್ದಿದ್ದೀನಿ ನೋಡಿ, ಈಗ ಕಾಮನ್ ನೌನ್, ಪ್ರಾಪರ್ ನೌನ್ ಇಲ್ಲೇ ಗೊತ್ತಾಗ್ಬಿಡ್ತದೆ. ಬಾಯ್ ಇದು ಕಾಮನ್ ನೌನ್. ಪ್ರಾಪರ್ ನೌನ್ ಯಾವುದು? ರವಿ, ಪ್ರಾಪರ್ ನೌನ್. ಸೊ ನೆಕ್ಸ್ಟ್ ರೇಣುಕಾ, ಇದು ಪ್ರಾಪರ್ ನೌನ್. ಗರ್ಲ್ ಇದು ಕಾಮನ್ ನೌನ್. ಹುಬ್ಬಳ್ಳಿ ಇದು ಪ್ರಾಪರ್ ನೌನ್. ಸಿಟಿ ಇದು ಕಾಮನ್ ನೌನ್. ರೋಲ್ಸ್ ರಾಯ್ಸ್ ಅಂದ್ರೆ ಇದೇ ಕಾರ್, ಸ್ಪೆಸಿಫಿಕ್ ಆಗಿ ನೀವು ಆ ಕಾರೇ ಬೇಕು. ಯಾವ್ದದು? ರೋಲ್ಸ್ ರಾಯ್ಸ್. ನಿಮಗೆ ಇದಿರ್ಲಿ, ನನಗೆ 4 ಗಾಲಿದ ಒಂದು ಸಿಂಪಲ್ ಕಾರ್ ಇದ್ರೆ ಸಾಕು, ಇದು ಕಾಮನ್ ನೌನ್. ಸೊ ಪ್ರಾಪರ್ ನೌನ್, ಕಾಮನ್ ನೌನ್. ಇದನ್ನ
ಇದರಲ್ಲಿರೋ ಒಂದು ಹೆಸರನ್ನು ನೀವು ತೆಗೆದು ಬಾಯ್ ಅಥವಾ ಯಾವುದೋ ಒಂದು ಇಂಡೈರೆಕ್ಟ್ ಆಗಿ ಇನ್ನೊಂದು ವರ್ಡ್ ಹಾಕಿಬಿಟ್ರೆ ಕಾಮನ್ ನೌನ್ ಆಗ್ತದೆ. ಅದೇ ಇಂಡೈರೆಕ್ಟ್ ವರ್ಡ್ ಬಾಯ್ ಅಂತ ಇದ್ದಿದ್ದನ್ನ ರಾಹುಲ್ ಅಂತ ಹಾಕಿಬಿಟ್ರೆ ಏನಾಗ್ತದೆ, ಪ್ರಾಪರ್ ನೌನ್ ಆಗ್ತದೆ. ಸೊ ಇವೆರಡು ಇಂಟರ್ಚೇಂಜ್. ಇನ್ನೊಂದು ಇವನ್ನೆರಡನ್ನು ಐಡೆಂಟಿಫೈ ಮಾಡೋದು ತುಂಬಾ ಸುಲಭ. ಹಾಗಾಗಿ ಎರಡನ್ನೂ ಕೂಡಿ ನಾನು ಇಲ್ಲಿ ಸಪರೇಟ್ ಆಗಿ ನಿಮ್ಗೆ ಎರಡನ್ನೂ ಕೂಡಿ ಹೇಳಿದ್ದು ನಿಮ್ಗೆ ಕಾಮನ್ ನೌನು ಪ್ರಾಪರ್ ನೌನು ಗೊತ್ತಾಗ್ಲಿ ಅಂತ. ನೆಕ್ಸ್ಟ್ ಬರುತ್ತೆ ಮೆಟೀರಿಯಲ್ ನೌನ್. ಮೆಟೀರಿಯಲ್ ನೌನ್ ಅಂತೂ ನಿಮ್ಗೆ ಹೇಳೇ ಕೊಡ್ಬೇಕಾಗಿಲ್ಲ, ಯಾಕಂದ್ರೆ ಆಬ್ವಿಯಸ್ಲಿ ಅಲ್ಲಿ ಹೆಸರನ್ನ ಬರೆದೇ ಬಿಟ್ಟಿದ್ದ ನಾವು. ಲೋಹವಾಚಕ ಅಂತ. ಲೋಹವಾಚಕ ಅಂದ್ರೆ ಲೋಹಗಳು ಯಾವ ಲೋಹಗಳಿಂದ ಮಾಡಲ್ಪಟ್ಟಿವೆಯೋ ಅವುಗಳಿಗೆ ಲೋಹವಾಚಕ ಅಥವಾ ಮೆಟೀರಿಯಲ್ ನೌನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಸೊ ಈಗ ಮೆಟೀರಿಯಲ್ ನೌನಿಗೆ ಉದಾಹರಣೆ ಬಂದ್ರೆ ಬಂಗಾರ. ಬಂಗಾರಕ್ಕೆ ಏನಂತಾರೆ, ಗೋಲ್ಡ್, ಸಿಲ್ವರು, ಇವೆಲ್ಲ ಎದ್ರಲ್ಲಿ ಬರುತ್ತೆ, ಐರನ್ನು, ಜಿಂಕ್, ಲೆಡ್, ಇವೆಲ್ಲ ಮೆಟೀರಿಯಲ್ ನೌನಲ್ಲಿ ಬರ್ತದೆ. ಸೊ ಸಾಮಾನ್ಯ ನಾಮಪದ ಆಯಿತು, ನಿಜವಾದ ಅಥವಾ ಸರಿಯಾದ ಶುದ್ಧವಾದ ನಾಮಪದ ಆಯಿತು, ಮೆಟೀರಿಯಲ್ ನೌನು ಆಯಿತು. ಈಗ ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಅಂತ ಬಂದಾಗ ಕೆಲವೊಂದು ಸತಿ ಕನ್ಫ್ಯೂಸ್ ಆಗೋದು ಸಹಜ. ಆದ್ರೆ ಅದರಲ್ಲಿ ಕನ್ಫ್ಯೂಸ್ ಆಗುವಂತದ್ದು ಏನು ಇಲ್ರಿ. ನೀವು ಕನ್ನಡದಲ್ಲಿ ಇದನ್ನ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಮೂರ್ತ, ಅಮೂರ್ತ ಅಂತ ಅಪೋಸಿಟ್ ವರ್ಡ್ಸ್, ವಿರುದ್ಧಾರ್ಥಕ ಪದಗಳು. ಮೂರ್ತ, ಅಮೂರ್ತ. ಮೂರ್ತ ಅಂದ್ರೆ ನಿಮ್ಮ ಕಣ್ಣಿಗೆ ಕಾಣಿಸೋದು, ಅಮೂರ್ತ ಅಂದ್ರೆ ಕಣ್ಣಿಗೆ ಕಾಣಿಸ್ಲಾರ್ದು, ಆದ್ರೆ ನೀವು ಅದನ್ನ ಫೀಲ್ ಮಾಡ್ಕೊಳ್ತೀರ. ಅಂದ್ರೆ ಈಗ ಮಹಾನ್ ವ್ಯಕ್ತಿಗಳ ವಿಚಾರಧಾರೆಗಳನ್ನ, ಈಗ ನಮ್ಮ ಭಾರತ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಇದ್ದಾಗ ನಮ್ಮೆಲ್ಲರ ತಲೆಯಲ್ಲಿ ಇದ್ದದ್ದು ಒಂದೇ, ಸ್ವಾತಂತ್ರ್ಯ. ಸ್ವಾತಂತ್ರ್ಯನ ನೀವು ಎಂದಾದ್ರೂ ನೋಡಿದಾರ? ಇಲ್ಲಿವರೆಗೂ 75 ವರ್ಷ ಮುಗಿದು ಹೋಯ್ತು, ಇಂದಾದ್ರೂ ನೀವು ಸ್ವಾತಂತ್ರ್ಯ ನೋಡಿದೀರಾ? ಇಲ್ಲ. ಬಟ್ ಯು ಕ್ಯಾನ್ ಫೀಲ್ ಇಟ್. ಪ್ರೀತಿ, ಪ್ರೇಮ ಕಣ್ಣಿಗೆ ಕಾಣಲ್ಲ, ಯು ಕ್ಯಾನ್ ಫೀಲ್ ಇಟ್. ನೋವು, ದುಃಖ ನೀವು ನೋಡ್ತೀರಾ? ಇಲ್ಲ. ಬಟ್ ಆಲ್ಸೋ ಯು ಕ್ಯಾನ್ ಫೀಲ್ ಇಟ್. ಈಗ ಕೆಲವೊಂದಿಷ್ಟು, ಈಗ ನಮ್ಮ ಇವರು ಯಾರು ಚೆಸ್ ಅಲ್ಲಿ ಮೊನ್ನೆ ಪ್ರಜ್ಞಾನ್ ಅವರು ಇದನ್ ಮಾಡಿದ್ರಲ್ಲ, ಏನು ವರ್ಲ್ಡ್ ರೆಕಾರ್ಡ್ ಮಾಡಿದ್ರು, ನಾರ್ವೆ ಅವರ ಅಪೋಸಿಟ್. ಸೊ ಅವರ ಬ್ರೇವರಿನ ನಾವು ಮೆಚ್ಚಬೇಕು ಅಂತ ಹೇಳ್ತಾರೆ. ಸೊ ಬ್ರೇವರಿ ಅನ್ನೋದೇನು ಅಬ್ಸ್ಟ್ರಾಕ್ಟ್ ನೌನ್ ನಲ್ಲಿ ಬರ್ತದೆ. ಅವರ ಬ್ರೇವರಿ ನಿಮ್ಗೆ ಕಾಣ್ತದ? ಇಲ್ಲ, ಅದು ಅವ್ರ ಮೈಂಡ್ ಅಲ್ಲೇ ವರ್ಕ್ ಆಗ್ತಿರ್ತದೆ. ಬಟ್ ಅವ್ರ ರಿಸಲ್ಟ್ ನಮ್ಮೆಲ್ಲರ ಕಣ್ಣಿಗೆ ಕಾಣ್ತದೆ. ಸೊ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು, ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಯು ಕ್ಯಾನ್ ಫೀಲ್ ಇಟ್. ನೀವು ಅದನ್ನ ಅನುಭವಿಸಬಹುದು. ಇದನ್ನ ಅಬ್ಸ್ಟ್ರಾಕ್ಟ್ ನೌನ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾನು ಹೇಳಿದಾಗೆ ಇಲ್ಲೇ ಸೈಡ್ ಅಲ್ಲಿ ಬರೆದಿರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಲೆಜ್, ನೆಕ್ಸ್ಟ್ ಲವ್, ಬ್ರೇವರಿ, ಇವೆಲ್ಲ ಬರ್ತದ. ಇನ್ನು ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಇದು ನಿಮ್ಗೆ ತುಂಬಾ ಈಸಿಯಾಗಿ ಗೊತ್ತಾಗಬೇಕು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಕಲೆಕ್ಟಿವ್ ನೌನ್ ಅಂದ್ರೆ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು. ಕನ್ನಡದಾಗ ಗುಂಪು ವಾಚಕ ಅಂದ್ರೆ ಒಂದು ಗ್ರೂಪಿಗೆ, ಅ ಗ್ರೂಪ್ ಆಫ್ ಬಾಯ್ಸ್, ಅ ಗ್ರೂಪ್ ಆಫ್ ಗರ್ಲ್ಸ್, ಅ ಗ್ರೂಪ್ ಆಫ್ ಸೋಲ್ಜರ್ಸ್, ಅ ಗ್ರೂಪ್ ಆಫ್ ಹರ್ಡಲ್ಸ್, ಅ ಗ್ರೂಪ್ ಆಫ್ ಯಾವುದೇ ಒಂದು ಗುಂಪಿಗೆ ನೀವು ಗುಂಪನ್ನ ಸೆಂಟೆನ್ಸ್ ಅಲ್ಲಿ ನೀವು ಬರಿಬೇಕಾದ್ರೆ ಅದನ್ನ ನೀವು ಐಡೆಂಟಿಫೈ ಮಾಡೋದು ಹೇಗೆ? ಆಸ್ ಅ ಕಲೆಕ್ಟಿವ್ ನೌನ್, ಆಸ್ ಅ ಟೀಮ್. ಏನಂತಾರೆ? ಆಸ್ ಅ ಟೀಮ್ ಆಗಿ ನಾವು ಅದನ್ನ ಐಡೆಂಟಿಫೈ ಮಾಡಬಹುದು. ನೆಕ್ಸ್ಟ್ ಏನು, ಬಂಚ್ ಅಂತ ಕರೀತಾರೆ, ಫೋಕ್ ಅಂತ ಕರೀತಾರೆ. ಬಂಚು, ಫೋಕು. ಸೊ ಇದೆಲ್ಲ ಗುಂಪು ವಾಚಕ. ಗುಂಪು ಅಂದ್ಬಿಟ್ರೆ ತಿಳಿಬೇಕು ನಿಮ್ಗೆ, ಅದು ಗ್ರೂಪ್ ಆಫ್ ಈಗ ಹರ್ಡಲ್ಸ್ ಅಂದ್ರೆ ಟೀಮ್ ಅಂತು, ಬಂಚ್ ಅಂತು, ಇವೆಲ್ಲ ಏನ್ ಬರ್ತದೆ? ಕಲೆಕ್ಟಿವ್ ನೌನ್ ಒಳಗೆ ಬರ್ತದೆ. ಸೊ ಲಾಸ್ಟ್ ಒಂದು ಬಂದ್ಬಿಟ್ಟು ನಮ್ದು ಯಾವುದು? ಕಾಂಕ್ರೀಟ್ ನೌನ್. ಕಾಂಕ್ರೀಟ್ ನೌನ್ ಇದು ಒಂದು ಚೂರು ವಿಶೇಷತೆಯಿಂದ ಕೂಡಿದೆ. ಈ ನೌನು ಒಂಚೂರು ವಿಶೇಷತೆಯಿಂದ ಕೂಡಿದೆ. ಯಾಕಂತಂದ್ರೆ
ಕಾಂಕ್ರೀಟ್ ನೌನ್ ಅಂದ್ರೆ ಮನೆಯಲ್ಲಿ ಬೆಳಗ್ಗೆ ಎದ್ದುಟ್ಲೆ ಮದರ್ ಇಂಡಿಯಾ ಮಾಡಿ ಕೊಡುವಂತಹ ಉಪ್ಪಿಟ್ಟಿಗೆ ನಾವು ಕಾಂಕ್ರೀಟ್ ಅಂತ ಕರಿತೀವಿ. ಇದು ನಮ್ಮಲ್ಲೆಲ್ಲ ಜನರಲ್ ಆಗಿ ಪಬ್ಲಿಸಿಟಿ ಇರೋದಂತೂ. ಸೊ ಹೌದಾ, ಇದು ಆ ಕಾಂಕ್ರೀಟ್ ಅಲ್ಲ, ನಾಟ್ ದಟ್ ಕಾಂಕ್ರೀಟ್. ಈ ಕಾಂಕ್ರೀಟ್ ಅಂದ್ರೆ ನಿಮ್ಮ ಪಂಚೇಂದ್ರಿಯಗಳು ಅಂದ್ರೆ ಕಣ್ಣು, ಮೂಗು, ಕಿವಿ, ನಾಲಿಗೆ ಮತ್ತು ಚರ್ಮ, ಇವುಗಳನ್ನ ಪಂಚೇಂದ್ರಿಯಗಳು ಅಂತಾರೆ. ಈ ಪಂಚೇಂದ್ರಿಯಗಳಿಂದ ನೀವು ಯಾವ ಯಾವ ವಸ್ತುಗಳನ್ನ ಅನುಭವಿಸಬಹುದಲ್ಲ ಅವೆಲ್ಲ ಕಾಂಕ್ರೀಟ್ ನೌನಲ್ಲಿ ಬರ್ತದೆ. ಫಾರ್ ಎಕ್ಸಾಂಪಲ್, ನೀವು ಯಾವ ವಸ್ತುಗಳನ್ನ ಕಣ್ಣಿಂದ ನೋಡ್ತೀರಿ ಆ ಅವೆಲ್ಲ ಕಾಂಕ್ರೀಟ್ ನೌನ್. ನೆಕ್ಸ್ಟ್, ನೀವು ಈಗ ಮ್ಯೂಸಿಕ್ ಗಳನ್ನ ಕೇಳ್ತೇವೆ, ಕರ್ಕಶ ಶಬ್ದಗಳನ್ನ ಕೇಳ್ತೇವೆ, ಪಟಾಕ್ಷಿಗಳನ್ನ ಸಿಡಿದಾಗ ಸಿಡಿಮದ್ದಿನಿಂದ ಬಂದಂತ ಶಬ್ದಗಳನ್ನು ಕೇಳ್ತೀವಿ. ನೀವು ಯಾವ ವಸ್ತುಗಳಿಂದ ಕೇಳ್ತೀರೋ, ಸೌಂಡ್ ನಿಮಗೆ ಬಂದಿಲ್ಲ ಟಚ್ ಆಗ್ತದೋ ಅದಕ್ಕೂ ಕಾಂಕ್ರೀಟ್ ನೌನ್. ನಿಮ್ಮ ಚರ್ಮ ಸ್ಪರ್ಶ ಜ್ಞಾನದಿಂದ ನೀವು ಏನು ಮುಟ್ಟಿ ತಿಳ್ಕೊಂತೀರಿ ಅದು ಕಾಂಕ್ರೀಟ್ ನೌನ್ ಬರ್ತದೆ. ನೀವು ತಿನ್ನೋ ಆಹಾರಗಳು ಕೂಡ ಯಾವುದೇ ಒಂದು ವಸ್ತು, ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ ಆಗಿರ್ಬೋದು, ಅದು ಸಹ ಕಾಂಕ್ರೀಟ್ ನೌನಲ್ಲಿ ಬರ್ತದೆ. ಸೊ ಇದಿಷ್ಟು ಏನು ಟೈಪ್ಸ್ ಆಫ್ ನೌನು. ಸೊ ಈಗ ನಾನು ಹೇಳ್ತಾ ಹೋಗ್ತೀನಿ, ನೀವು ಅದಕ್ಕೆ ಫಾರ್ ಎಕ್ಸಾಂಪಲ್ ಒಂದೊಂದೇ ಬರಿತಾ ಹೋಗ್ತೀನಿ. ನೀವು ಅದಕ್ಕೆ ಯಾವ ನೌನ್ ಅಂತ ನಿಮ್ಮ ಬುಕ್ ಅಲ್ಲಾದ್ರೂ ಬರ್ಕೊಳ್ಳಿ ಅಥವಾ ಕಮೆಂಟ್ ಅಲ್ಲಾದ್ರೂ ತಿಳಿಸ್ತಾ ಹೋಗಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮೆದುರಿಗೆ ಈಗ ಒಟ್ಟು 15 ನೌನ್ಸ್ಗಳದವು, ಅಂದ್ರೆ 15 ನೌನ್ಸ್ಗಳದವು. ಸೊ ಇದ್ರೊಳಗೆ ನೀವು ನನ್ನ ಜೊತೆನೆ ಇವು ಯಾವುವು ಅಂತ ಐಡೆಂಟಿಫೈ ಬರ್ಕೊಂತ ಹೋಗೋಣ, ಹೌದಾ? ಸೊ ಫಸ್ಟ್ಗೆ ಡಾಗ್. ಡಾಗ್ ಏನಾಗ್ತದೆ? ಡಾಗು ಸ್ಪೆಸಿಫಿಕ್ ಆಗಿ ಜರ್ಮನ್ ಶೆಫರ್ಡು ಅಂತ ಹೇಳಿಲ್ಲ, ಅಲ್ಲಿ ಏನ್ ಹೇಳಿದ್ರೆ ಕೇವಲ ಡಾಗ್ ಅಂತ ಹೇಳಿದ್ದಾರೆ. ಸೊ ಇದೇನಾಗ್ತದೆ? ಕಾಮನ್ ನೌನ್. ಫ್ಲೋಕ್ ಆಫ್ ಅ ಬರ್ಡ್ಸ್ ಅಂದ್ರೆ ಹಕ್ಕಿಗಳ ಒಂದು ಗುಂಪು. ಸೊ ಇದು ಯಾವ್ದ್ರಲ್ಲಿ ಬರ್ತದೆ? ಗುಂಪು. ಗುಂಪು ಅಂದ್ರೆ ಕಲೆಕ್ಟ್. ಸೊ ಕಲೆಕ್ಟಿವ್ ನೌನ್. ಇದಕ್ಕೆ ಓ ಅಂತ ಬರುತ್ತೆ, CO N ಅಂತ ಇದು ಬರ್ದಿರ್ತೀನಿ, C ಅಂತ ಇದನ್ನ ಬರ್ದಿರ್ತೀನಿ. ಸೊ ನೆಕ್ಸ್ಟ್, ಡೆಲ್ಲಿ ಒಂದು ಮಹಾನಗರದ ಹೆಸರು. ಇದನ್ನ ಸ್ಪೆಸಿಫಿಕ್ ಆಗಿ ಕೇವಲ ಸಿಟಿ ಅಂತ ಅವ್ರು ಕೊಟ್ಬಿಟ್ಟಿದ್ರೆ ಸೊ ನಾವು ಆಸ್ ಯೂಶುವಲ್ ಕಾಮನ್ ನೌನ್ ಅಂತ ಕೊಡಬಹುದಿತ್ತು. ಆದ್ರೆ ಅವ್ರು ಏನ್ ಮಾಡಿದ್ದಾರೆ, ಡೆಲ್ಲಿ ಅಂತ ಸ್ಪೆಸಿಫಿಕ್ ಆಗಿ ಬರ್ದು ಹಾಕಿದ್ದಾರೆ. ಸೊ ಇದೇನಾಗ್ತದೆ? ಪ್ರಾಪರ್ ನೌನ್. ನೆಕ್ಸ್ಟ್, ಕೆಳಗಡೆ ಸಿಟಿನ ಅಯ್ಯೋ ಬೇರೆ ಹೇಳ್ತಿತ್ತು. ಸೊ ಸಿಟಿ ಕಾಮನ್ ನೌನ್. ನೆಕ್ಸ್ಟ್, ಪರ್ಫ್ಯೂಮ್. ಪರ್ಫ್ಯೂಮ್ ಏನಾಗ್ತದೆ? ಪರ್ಫ್ಯೂಮ್ ಅನ್ನ ನೀವು ನೌನ್ ಅಂತ ಹೆಂಗ್ ಯೂಸ್ ಮಾಡ್ತೀರಿ? ನಾನು ಆಗ್ಲೇ ಹೇಳ್ದಂಗೆ ಪಂಚೇಂದ್ರಿಯಗಳಿಂದ ನೀವು ಏನನ್ನ ಗ್ರಹಿಸ್ತೀರ ಅದನ್ನ ಯಾವ ನೌನ್ ಅಂತ ಕರಿತೀವಿ? ಕಾಂಕ್ರೀಟ್ ನೌನ್. ಏನೋ ಕಾಂಕ್ರೀಟ್ ನೌನ್. ನೆಕ್ಸ್ಟ್, ಬುಕ್. ಇದು ಕಾಮನ್ ನೌನ್. ಮಂಡೇ ಅಂದ್ರೆ ಸ್ಪೆಸಿಫಿಕ್ ಆಗಿ ಒನ್ ಡೇ ಅಂತ ಹೇಳಿದ್ರೆ ಕಾಮನ್ ನೌನ್ ಬರ್ತಿತ್ತು. ಅವರು ಮಂಡೇ ಅಂದ್ರೆ ಸ್ಪೆಸಿಫಿಕ್ ಆಗಿ ಹೇಳಿದ್ದಕ್ಕಾಗಿ ಪ್ರಾಪರ್ ನೌನ್. ನೆಕ್ಸ್ಟ್, ಫ್ಲೀಟ್ ಆಫ್ ಶಿಪ್ಸ್ ಅಂದ್ರೆ ಕುರಿಗಳ ಒಂದು ಗುಂಪು. ವಿಲ್ ಕಮ್ ಇನ್ ಕಲೆಕ್ಟಿವ್ ನೌನ್. ನೆಕ್ಸ್ಟ್, ವಾಯ್ಸ್. ಈಗ ನಾನು ಮಾತನಾಡ್ತಿರೋದನ್ನ ನೀವು ಕೇಳ್ತಿದ್ದೀರಾ, ಸೊ ಹಾಗಾಗಿ ಕಾಂಕ್ರೀಟ್ ನೌನ್. ನೆಕ್ಸ್ಟ್, ಅರುಣ್. ಅರುಣ್ ಏನಾಗ್ತದೆ? ಒಬ್ಬ ವ್ಯಕ್ತಿಯ ನಿರ್ದಿಷ್ಟವಾದ ಹೆಸರನ್ನ ನಾವು ಪ್ರಾಪರ್ ನೌನ್ ಅಂತ ಕರಿತೀವಿ. ಕ್ರೌಡ್ ಆಫ್ ಅ ಪೀಪಲ್, ಅಗೇನ್ ಕಲೆಕ್ಟಿವ್ ನೌನ್. ಮ್ಯೂಸಿಕ್, ಕಾಂಕ್ರೀಟ್ ನೌನ್. ವಾಟರ್. ವಾಟರ್ ಇಲ್ಲೇನಾಗ್ತದೆ? ಮೆಟೀರಿಯಲ್ ನೌನ್. ಏನು? ಮೆಟೀರಿಯಲ್ ನೌನ್. ಕಾಟನ್, ಮೆಟೀರಿಯಲ್ ನೌನ್. ಐರನ್, ಮೆಟೀರಿಯಲ್ ನೌನ್. ಗೋಲ್ಡ್, ಮೆಟೀರಿಯಲ್ ನೌನ್. ಸಿಲ್ವರ್, ಮೆಟೀರಿಯಲ್ ನೌನ್. ಬ್ರಾನ್ಸ್,
ಮೆಟೀರಿಯಲ್ ನೌನ್ ಅಂದ್ರೆ ಯಾವ ವಸ್ತುಗಳಿಂದ ಒಂದು ನಿರ್ದಿಷ್ಟವಾದ ವಸ್ತುಗಳಿಂದ ಮೆಟೀರಿಯಲ್ ಇಂದ ಮಾಡತಕ್ಕಂತಹದ್ದೇನಿರ್ತದಲ್ಲ, ಮಾಡತಕ್ಕಂತಹ ವಸ್ತುಗಳಿಗೆ ಮೆಟೀರಿಯಲ್ ನೌನ್ ಅಂತ ಕರೀತಾರೆ. ಸೊ ಇವತ್ತಿನ ಪಾಠ ಆಗಿತ್ತು ನಾಮಪದ ಮತ್ತು ಅದರ ವಿಧಗಳು. ಸೊ ಇವತ್ತು ನಿಮ್ಮ ಹೋಮ್ ವರ್ಕ್, ಈಗ ನಾನು ಹೇಗೆ ಬೈಫರ್ಕೇಶನ್ ಮಾಡಿದ್ನಲ್ಲ, ಸೊ ಹಾಗೆ ಮೇನ್ ಕಾಮನ್ ನೌನು, ಪ್ರಾಪರ್ ನೌನು, ಕಲೆಕ್ಟಿವ್ ನೌನು, ಇವು 3 ಇಂಪಾರ್ಟೆಂಟ್. ಫಸ್ಟ್ 3 ಇವನ್ನ ಉಳ್ಕಿದ್ದು ನೀವು ಮಾಡಿದ್ರು ನಡೀತದೆ, ಬಿಟ್ರೆ ನಡೀತದೆ. ಮಾಡಿದ್ರೆ ಒಳ್ಳೇದು. ಸೊ 6 ನೌನಲ್ಲೂ 5ರಿಂದ 10 ಎಕ್ಸಾಂಪಲ್ಗಳನ್ನ ನೀವು ಬರಿಬೇಕು, ಯಾವುದ್ರಲ್ಲಿ ಬರ್ತದೆ ಅಂತ. ಇದಾಗಿತ್ತು ನಮ್ಮ ಇಂದಿನ ನೌನ್ ಚಾಪ್ಟರ್. ಕ್ಲಾಸ್ 4 ಮುಗ್ದದ. ಸೊ ನಾಳೆ ಮತ್ತೆ ಕ್ಲಾಸ್ 5ಗೆ ಬರ್ತೀವಿ. ಜೀವನದಲ್ಲಿ ಸೋಲ್ಲಿಕ್ಕೆ 1000 ಕಾರಣಗಳಿರುತ್ತೆ. ನೀವು ಸೋಲ್ಬೇಕಂತಂದು 1000 ರೀಸನ್ ಇರ್ತದೆ. ಇನ್ನೊಂದೇನ್ ಗೊತ್ತಾ, ನಿಮ್ಮ ಸೋಲನ್ನ ನೋಡ್ಲಿಕ್ಕೆ ಎಲ್ಲರೂ ಕಾಯ್ತಿರ್ತಾರ ಖುಷಿಯಿಂದ. ಲಿಟ್ರಲಿ ಒಂದು ಕೊಡಪಾನ ಹಾಲಿಗೆ ಬಾದಾಮಿ ಸಕ್ರಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ನೀವು ಸೋಲ್ಬೇಕು, ಅವ್ರು ಕುಡಿಬೇಕು ಅಂತ ಕುಂತಿರ್ತಾರ. ಸೊ ನೀವು ಸೋಲ್ತಿರೋ ಅಥವಾ ಅವರು ಅದು ತುಂಬಿದ ಹಾಲಿನ ಕೂಡ ಚೆಲ್ಲುವಾಗಿ ಮಾಡ್ತಿರೋ, ಇದು ನಿಮಗ್ ಬಿಟ್ಟಿದ್ದು. ಒಂದು ರೀಸನ್ ಸಾಕಲ್ಲ ನಿಮ್ಗೆ ಉದ್ಧಾರ ಆಗ್ಲಿಕ್ಕೆ. ಸೋಲಿಕ್ಕೆ 1000 ರೀಸನ್ ಇರ್ಲಿಲ್ಲ, ಕಲೀಲಿಕ್ಕೆ 1 ರೀಸನ್ ಸಾಕು. ಸೊ ಆ 1 ರೀಸನ್ ಅನ್ನ ಮನ್ಸಲ್ಲಿ ಇಟ್ಕೊಂಡು ಕರೆಕ್ಟ್ ಆಗಿ ನೀವು ಕಲೀರಿ. ನಿಮ್ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ಕ್ಲಾಸ್ ಅನ್ನ ಮುಗಿಸ್ತೀನಿ. ಸೊ ನೆಕ್ಸ್ಟ್ ನಾಳೆ ಕ್ಲಾಸ್ 5 ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ದತ್ತಗುರು.